ಪರಿಷತ್ನಲ್ಲಿ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಫೆಬ್ರವರಿಯಲ್ಲಿ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡೋ ಸಾಧ್ಯತೆಗಳಿದ್ದಾವೆ. ನೋಡೀಗ ಪರಿಷತ್ನಲ್ಲಿ ಕಾಂಗ್ರೆಸ್ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ತಯಾರಿ ಮಾಡಿಕೊಳ್ತಾ ಇದೆ. 4 ಸ್ಥಾನಗಳನ್ನು ನಾಮನಿರ್ದೇಶನ ಅಂದರೆ ನಾಮಿನೇಷನ್ ಮಾಡೋದು. ಅಧಿಕಾರ ಸಿಎಂಗೆ ನೀಡಿರುವಂಥ ಒಂದು ಕ್ಯಾಬಿನೆಟ್ ಏನಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಬಿಟ್ಬಿಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಪರಿಷತ್ನಲ್ಲಿ ಬಿಲ್ ಪಾಸ್ಗೆ ಹರಸಾಹಸ ಪಟ್ಟುಬಿಟ್ಟರು ಕಾಂಗ್ರೆಸ್ನವರು. ಇದೀಗ ಮೇಲ್ಮನೆಯಲ್ಲಿ ಬಹುಮತ ಸಾಧಿಸೋಕೆ ಕೈಪಡೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರಕಾಶ್ ರಾಥೋಡ್, UB ವೆಂಕಟೇಶ್ ಅಧಿಕಾರಾವಧಿ ಈಗಾಗಲೇ ಮುಕ್ತಾಯ ಆಗಿದೆ. ಬಿಜೆಪಿ ಜಾಸ್ತಿ ಇದೆ ಈಗ ಸಂಖ್ಯೆ. ಇನ್ನು ಯೋಗೇಶ್ವರ್ ರಾಜೀನಾಮೆಯಿಂದ ತೆರವಾಗಿದೆ ಒಂದು MLC ಸ್ಥಾನ. ಜನವರಿಯಲ್ಲಿ JDS MLC ತಿಪ್ಪೇಸ್ವಾಮಿ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಪ್ರಸ್ತುತ ವಿಧಾನ ಪರಿಷತ್ನಲ್ಲಿ 34 ಸಂಖ್ಯಾಬಲವನ್ನು ಕಾಂಗ್ರೆಸ್ನವರು ಹೊಂದಿದ್ದಾರೆ. ಬಿಜೆಪಿ JDS ಮೈತ್ರಿ ಸೇರಿ ನೋಡಿ NDA 36 ಹೊಂದಿದೆ. ಹಾಗಾಗಿ ಯಾವುದೇ ಒಂದು ಬಿಲ್ ಪಾಸ್ ಆಗಬೇಕಾದ್ರೂ ಕೂಡ ಕಷ್ಟ. 4 ಸ್ಥಾನಗಳ ನಾಮನಿರ್ದೇಶನದ ಬಳಿಕ ಕಾಂಗ್ರೆಸ್ದು 38ಕ್ಕೆ ಏರಿಕೆಯಾಗುತ್ತೆ. 38ಕ್ಕೆ ಏರಿಕೆ ಆದರೆ ಭಾಳ ಈಸಿ ಆಗಿಬಿಡುತ್ತೆ. ವಿಧಾನಸಭೆಯಲ್ಲೂ ಜಾಸ್ತಿ, ವಿಧಾನ ಪರಿಷತ್ನಲ್ಲೂ ಇವ್ರದೇ ಮೇಲುಗೈ ಆಗೋದ್ರಿಂದಾಗಿ ಯಾವುದೇ ಬಿಲ್ ಪಾಸ್ ಮಾಡಬೇಕಾದ್ರೂ ಕೂಡ ಬೇರೆಯವರ ಮೊರೆ ಹೋಗಬೇಕಾದಂಥ ಅವಶ್ಯಕತೆ ಬರೋದಿಲ್ಲ. ಭಾಳ ಈಸಿಯಾಗಿ ನಿರ್ಣಯವನ್ನು ಅಂಗೀಕಾರಗಳನ್ನು ತೆಗೆದುಕೊಳ್ಬೋದು ಯಾವುದೇ ವಿಧೇಯಕದ್ದು ಆದರೂ ಕೂಡ. ಬಟ್ ಈಗ 34 ಇದೆ, ಇವ್ರದ್ದು 36 ಇದೆ, ಎರಡೂ ಸೇರಿ. ಈಗ UB ವೆಂಕಟೇಶ್ದು ರಾಥೋಡ್ದು ಖಾಲಿ ಆಗಿಬಿಟ್ಟಿದೆ. MLC ಸ್ಥಾನದಿಂದ ಈಗ MLA ಆಗಿರೋದ್ರಿಂದಾಗಿ ಯೋಗೇಶ್ವರ್ ಅವ್ರದ್ದು ಕೂಡ ಖಾಲಿ ಇದೆ. ನಾಮನಿರ್ದೇಶನ ಅಂದರೆ ನೇರವಾಗಿ ಆಯ್ಕೆ ಮಾಡೋದಿದು. ಇಲ್ಲಿ ಯಾವುದೇ ರೀತಿ ಚುನಾವಣೆ ಇರೋದಿಲ್ಲ. ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಅಂತ ಹೇಳ್ತಾರಲ್ವ, ಅದು ಯಾವುದೂ ಕೂಡ ಇರೋದಿಲ್ಲ. ಪದವೀಧರದ್ದು ಎಲ್ಲ ಮುಗಿದೋಗಿದೆ ಈಗ. ಇದು ಸಾಹಿತ್ಯ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ. ಈಗ ಕಾಂಗ್ರೆಸ್ನದ್ದು ವಿಧಾನಸಭೆಯಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಸಹಜವಾಗಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂಥ MLC ಸ್ಥಾನಗಳದ್ದು ಇವ್ರದೇ ಜಾಸ್ತಿ. ಬಟ್ ಈಗ ಯಾವುದೇ ಒಂದು ವಿಧೇಯಕ ಪಾಸ್ ಆಗಬೇಕಾದ್ರೂ ಕೂಡ ವಿಧಾನಸಭೆಯಲ್ಲಿ ಭಾಳ ಈಸಿಯಾಗಿ ಆಗುತ್ತೆ. ವಿಧಾನ ಪರಿಷತ್ನಲ್ಲಿ ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರಾಗ್ತಾ ಇತ್ತು. ಬಟ್ ಈಗ ಫೆಬ್ರವರಿಯಲ್ಲಿ ಈ 4ಕ್ಕೆ ನಾಮನಿರ್ದೇಶನ ಆದಮೇಲೆ 38ಕ್ಕೆ ಏರಿಕೆ ಆಗಲಿದೆ. ಹಾಗಾಗಿ ಕಾಂಗ್ರೆಸ್ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ವಿಧಾನಸಭೆಯಲ್ಲಿ ವಿಧೇಯಕಗಳ ಬಗ್ಗೆ ಮಂಡನೆ ಆಗ್ತಾಯಿತ್ತು, ಚರ್ಚೆ ಆಗ್ತಾಯಿತ್ತು, ಅಲ್ಲಿಂದ ಪಾಸಾಗಿ ವಿಧಾನ ಪರಿಷತ್ಗೂ ಆಗ್ತಿತ್ತು. ಬಟ್ ಇಲ್ಲಿ ಬಿದ್ದೋಗ್ಬಿಡ್ತಾ ಇತ್ತು. ಅಲ್ಲಿ ಮತಗಳ ಸಂಖ್ಯೆ ಅವ್ರಿಗೆ ಕೊರತೆ ಆಗ್ತಾ ಇತ್ತು. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. ಸ್ವಾಮಿಗೆ ನೋಡ್ತಾ ಇದ್ದೀವಿ ನಾವು, ಯಾವುದೇ ಒಂದು ವಿಧೇಯಕ ಅಂಗೀಕಾರ ಆಗಬೇಕಾದ್ರೂ ಕೂಡ ಭಾಳ ಸರ್ಕಸ್ಸನ್ನು ಕಾಂಗ್ರೆಸ್ ಪಡ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಅದು ಅಂಗೀಕಾರ ಆಗಬೇಕು ಅಂತ ಹೇಳಿದ್ರೆ, ಈಗ ನಾಮನಿರ್ದೇಶನದಲ್ಲಿ 4 ಸ್ಥಾನ ಹೆಚ್ಚಿಗೆ ಆದರೆ ಓವರಾಲ್ ಕಾಂಗ್ರೆಸ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು. ಪ್ರಭು, ಪರಿಷತ್ನಲ್ಲಿ ಬಿಲ್ ಪಾಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಈಗ ಸಂಖ್ಯಾಬಲ ಕೂಡ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈಗ ಪರಿಷತ್ನಲ್ಲಿ ಸಂಖ್ಯಾಬಲ ಹೆಚ್ಚಿಸಿಕೊಂಡು ಹೆಚ್ಚಿನ ಬಹುಮತ ಸಾಧಿಸೋದಕ್ಕೆ ಈಗ ಕೈಪಡೆ ಸಜ್ಜಾಗಿರುವಂತದ್ದು. ಅಂದ್ರೆ CM ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ಮುಂದೆ ಹೋಗಿ ಅಂದ್ರೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಎಂಬ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಈ ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಕೆಲವೊಂದು ಬಹುಮುಖ್ಯವಾದ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ಹರಸಾಹಸವನ್ನು ಕೂಡ ಸರ್ಕಾರದ ನಾಯಕರು ಪಡಬೇಕಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೇಲ್ಮನೆಯಲ್ಲಿ ಬಹುಮತ ಸಾಧಿಸೋದ್ರ ಜೊತೆಗೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಆಗುವಂತಹ ಬಿಲ್ಗಳಿಗೆ ತಮ್ಮ ಪಕ್ಷದಿಂದ ಹೆಚ್ಚಿನ ಒಂದು ಸಂಖ್ಯೆ ಇರಬೇಕು, ಮತ್ತೆ ಬಹುಮತ ಸಾಧಿಸುವುದಕ್ಕೆ ಯಾವುದೇ ಒಂದು ಅಡೆತಡೆ ಇರಬಾರ್ದು ಎಂಬ ದೃಷ್ಟಿಯಿಂದ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಪಂಚಾಯತ್ ರಾಜ್ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಒಂದು ಮತದ ಅಂತರದಿಂದ ವಿಧೇಯಕವನ್ನ ಮಂಡನೆ ಮಾಡಿದ್ರು, ಬಿಲ್ ಪಾಸ್ ಆಯ್ತು.
ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಆಗ್ಬಾರ್ದು. ಅದರಂತ ಸಂದರ್ಭದಲ್ಲಿ ಬಿಲ್ ಪಾಸ್ ಮಾಡಲಿಕ್ಕೆ ಹಿನ್ನಡೆ ಆಗುತ್ತೆ, ಸರ್ಕಾರಕ್ಕೂ ಮುಜುಗರ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಈಗ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡಲು ಈಗ ಸರ್ಕಾರಕ್ಕೆ ಅವಕಾಶ ಇದೆ. ಅದ್ರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ MLCಗಳಾದಂತಹ ಪ್ರಕಾಶ್ ರಾಥೋಡ್ ಹಾಗೂ UP ವೆಂಕಟೇಶ್ ಅವರ ಅಧಿಕಾರಾವಧಿ ಈಗಾಗಲೇ ಮುಕ್ತಾಯವಾಗಿದೆ. ಇನ್ನ JDS ನಿಂದ ತಿಪ್ಪೇಸ್ವಾಮಿ ಅವರ ಅಧಿಕಾರಾವಧಿ ಜನವರಿಯಲ್ಲಿ ಮುಕ್ತಾಯ ಆಗುತ್ತೆ. ಜೊತೆಗೆ CP ಯೋಗೇಶ್ವರ್ ಬಿಜೆಪಿ MLC ಆಗಿದ್ದಂತಹ CP ಯೋಗೇಶ್ವರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ 4 ಸದಸ್ಯರ ಒಂದು ಸ್ಥಾನಗಳು ಖಾಲಿಯಾಗೋದ್ರಿಂದ ಆ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ ಅದರ ಮೂಲಕ ತಮ್ಮ ಸಂಖ್ಯಾಬಲನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಏನು ಕ್ಯಾಬಿನೆಟ್ ನ ಒಂದು ತೀರ್ಮಾನದ ಪ್ರಕಾರ ಕ್ಯಾಬಿನೆಟ್ ನ ಒಂದು ತೀರ್ಮಾನ ಆದಂತೆ ನಾಮನಿರ್ದೇಶನವನ್ನು ಮಾಡುವಂತ ಒಂದು ಅಧಿಕಾರ CMಗೆ ವರ್ಗಾಯಿಸಲಾಗಿದೆ. ಹಾಗಾಗಿ ಈ 4 ಜನ ಸ್ಥಾನ ಖಾಲಿಯಾದಂತ ಸ್ಥಾನಕ್ಕೆ 4 ನಾಮನಿರ್ದೇಶನಗಳನ್ನ ಮಾಡಿ ಆ ಮೂಲಕ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕ್ಯಾಬಿನೆಟ್ ನಲ್ಲಿ ನಾಮನಿರ್ದೇಶನ ಅಂದ್ರೆ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತ ಒಂದು ಅಧಿಕಾರ ಕ್ಯಾಬಿನೆಟ್ ನಲ್ಲಿ CMಗೆ ಕೊಟ್ಟಿರುವಂತದ್ದು. ಈ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಪ್ರಸ್ತುತ ಬಲವನ್ನು ನೋಡೋದಾದ್ರೆ ಕಾಂಗ್ರೆಸ್ 34 ಸದಸ್ಯರ ಬಲವನ್ನು ಹೊಂದಿದೆ, ಬಿಜೆಪಿ 27, JDS 8. ಅಂದ್ರೆ ಒಟ್ಟಾರೆಯಾಗಿ ಬಿಜೆಪಿ JDS ಮೈತ್ರಿಗೆ ಬಲ ನೋಡೋದಾದ್ರೆ 36 ಸಂಖ್ಯಾಬಲ ಇದೆ. ಪ್ರಸ್ತುತ ಕಾಂಗ್ರೆಸ್ 34 ಸಂಖ್ಯಾಬಲ ಇದೆ. ಈ 4 ನಾಮನಿರ್ದೇಶನ ಮಾಡೋದ್ರಿಂದ ಕಾಂಗ್ರೆಸ್ನ ಸಂಖ್ಯಾಬಲ 38 ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಷತ್ನಲ್ಲಿ ಪಾಸ್ ಆಗುವಂತ ಒಂದು ಬಿಲ್ಗಳನ್ನ ಬಹುಮತದಿಂದ ಕಾಯ್ದೆಯನ್ನ ಬಿಲ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಈ ಸಂಖ್ಯಾಬಲವು ಕೂಡ ಬಹುಮುಖ್ಯವಾಗಿದೆ. ಹಾಗಾಗಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಪರಿಷತ್ನಲ್ಲೂ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಬಹುಮತ ಸಾಧಿಸೋದಕ್ಕೆ ಈಗ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.